ನಮಸ್ಕಾರ. ನಮ್ಮಲ್ಲಿ ಎಷ್ಟೊಂದು ಜನರಿಗೆ ಹೀಗೆ ಅನ್ಸುತ್ತೆ ಅಲ್ವಾ? ಶಿಕ್ಷಕರಾಗಿ, ತಜ್ಞರಾಗಿ ನಮ್ಮಲ್ಲಿರೋ ಜ್ಞಾನಕ್ಕೆ ಕೊರತೆ ಇಲ್ಲ. ಆದ್ರೆ ನಾವ್ ಮಾಡ್ಬೇಕಿರೋ ಪ್ರಭಾವ ಎಲ್ಲೋ ಒಂದು ಕಡೆ ಸೀಮಿತ ಆಗ್ತಿದ್ಯಾ ಅನ್ನೋ ಭಾವನೆ. ಇವತ್ತು ನಾವು ನಮ್ಮಲ್ಲಿರೋ ಆ ಪರಿಣತಿಯನ್ನ ನಿಜವಾದ ಒಂದು ದೊಡ್ಡ ಪರಿಣಾಮವಾಗಿ ಹೇಗೆ ಬದಲಾಯಿಸಬಹುದು ಅನ್ನೋ ಪಯಣದ ಬಗ್ಗೆ ಮಾತಾಡೋಣ. ಇದು ಬರೀ ಮಾಹಿತಿಯಲ್ಲ, ಇದು ನಮ್ಮೆಲ್ಲರ ಕಥೆ. ಒಂದೇ ಒಂದು ಕ್ಷಣ ಇದನ್ನೊಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ಇಷ್ಟು ವರ್ಷ ನೀವು ಗಳಿಸಿರೋ ಜ್ಞಾನ, ಅನುಭವ, ನಿಮ್ಮ ಪರಿಶ್ರಮ ಇದೆಲ್ಲ ಸೇರಿ ನಿಮಗೊಂದು ಒಳ್ಳೆ ಆದಾಯ ತಂದುಕೊಡುತ್ತೆ, ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರುತ್ತೆ. ಅಂಡ್ ಅದೆಲ್ಲ ಆಗೋದು ನಿಮ್ಮನ್ನ ದಣಿಸದೇ ಸುಸ್ತಾಗಿಸ್ದೆ. ಹೇಗಿರುತ್ತೆ? ಈ ಯೋಚನೆ ನಮ್ಮಲ್ಲಿ చాలా ಮಂದಿಗೆ ಬಂದು ಹೋಗಿರುತ್ತೆ ಅಲ್ವಾ? ಹೌದು, ಇದೇ ಆ ಪ್ರಶ್ನೆ, ನಮ್ಮೊಳಗೆ ಸದ್ದಿಲ್ದೆ ಕಾಡೋ ಪ್ರಶ್ನೆ. ವರ್ಷಾನುಗಟ್ಲೆ ಕಷ್ಟಪಟ್ಟು ಜ್ಞಾನ ಸಂಪಾದಿಸ್ತೀವಿ, ಆದ್ರೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಗೌರವ, ನಮ್ಮ ಪ್ರಭಾವಕ್ಕೆ ಬೇಕಾದ ವೇದಿಕೆ ಸಿಕ್ಕಿಲ್ವಾ ಅನ್ನೋ ಒಂದು ಸಣ್ಣ ನೋವು, ಅದು ನಮ್ಮನ್ನ ಸುಮ್ನೆ ಕೂರೋಕೆ ಬಿಡೋದಿಲ್ಲ. ಬನ್ನಿ ಇದನ್ನೊಮ್ಮೆ ನೋಡಿ. ಒಂದು ಕಡೆ ನಾವು ಹೂಡಿಕೆ ಮಾಡಿರೋ ವರ್ಷಗಳು, ನಮ್ಮ ಶಿಕ್ಷಣ, ಅನುಭವ, ನಾವು ಗಳಿಸಿರೋ ವಿಶ್ವಾಸ. ಇನ್ನೊಂದು ಕಡೆ ಇವತ್ತಿನ ಪರಿಸ್ಥಿತಿ. ಆದಾಯಕ್ಕೊಂದು ಮಿತಿ ಇದೆ, ಸಮಯ ಅನ್ನೋದೇ ಕೈಯಲ್ಲಿ ಸಿಕ್ತಿಲ್ಲ, ಮತ್ತೆ ನಾವು ಹಾಕೋ ಶ್ರಮಕ್ಕೆ ತಕ್ಕ ಬೆಲೆ ಸಿಕ್ತಿಲ್ಲ ಅನ್ನೋ ಭಾವನೆ. ಹಾಗಾದ್ರೆ ಸಮಸ್ಯೆ ಎಲ್ಲಿದೆ? ಬಹುಶಃ ನಮ್ಮಲ್ಲೇನಾದ್ರೂ ತಪ್ಪಿದ್ಯಾ? ಇಲ್ಲ, ಖಂಡಿತ ಇಲ್ಲ. ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗಿರೋ ಸತ್ಯ ಏನ್ ಗೊತ್ತಾ? ಇದು ನಿಮ್ಮ ಪ್ರತಿಭೆಯ ಸಮಸ್ಯೆಯೇ ಅಲ್ಲ. ನಿಜವಾದ ಸಮಸ್ಯೆ ಇರೋದು ನಾವು ಕೆಲ್ಸ ಮಾಡ್ತಿರೋ ರಚನೆಯಲ್ಲಿ, ಆ ಸಿಸ್ಟಮ್ನಲ್ಲಿ. ನಿಮ್ ಹತ್ರ ಜ್ಞಾನದ ಸಾಗರವೇ ಇರ್ಬೋದು, ಆದ್ರೆ ಅದನ್ನ ಸರಿಯಾದ ದಾರಿಯಲ್ಲಿ ಹರಿಸೋಕೆ ಒಂದು ವ್ಯವಸ್ಥೆ ಇಲ್ಲ ಅಷ್ಟೇ. ಈ ಸತ್ಯವನ್ನ ನಾವು ಒಪ್ಕೊಂಡ ತಕ್ಷಣ ಪರಿಹಾರದ ಕಡೆಗೆ ಮೊದಲ ಹೆಜ್ಜೆ ಇಟ್ಟಾಗೆ. ಆಗ ನಮ್ಗೆ ಸಿಗೋ ಸಲಹೆಗಳಿಗೇನೂ ಕಮ್ಮಿ ಇಲ್ಲ ಅಲ್ವಾ? ಆನ್ಲೈನ್ಗೆ ಹೋಗಿ ಒಂದು ಕೋರ್ಸ್ ಮಾಡಿ ನಿಮ್ದೇ ಒಂದು ಬ್ರ್ಯಾಂಡ್ ಕಟ್ಟಿ ಅಂತ ಎಲ್ರೂ ಹೇಳ್ತಾರೆ. ಆದ್ರೆ ಇದನ್ನೆಲ್ಲ ಪ್ರಾಮಾಣಿಕವಾಗಿ, ದೀರ್ಘಕಾಲ ಉಳಿಯೋ ಹಾಗೆ ಹಂತ ಹಂತವಾಗಿ ಹೇಗೆ ಮಾಡೋದು ಅಂತ ದಾರಿ ತೋರ್ಸೋರ್ಯಾರು? ಈ ಮಾರ್ಗದರ್ಶನದ ಕೊರತೆಯೇ ನಮ್ನ ಗೊಂದಲದಲ್ಲಿ ಸಿಲುಕ್ಸೋದು. ಸರಿ, ಈ ಗೊಂದಲ ಅನ್ನೋ ಚಕ್ರವ್ಯೂಹದಿಂದ ಹೊರಗೆ ಬರೋಕೆ ನಮ್ಗೊಂದು ಹೊಸ ದೃಷ್ಟಿಕೋನ ಬೇಕು, ಒಂದು ಹೊಸ ಐಡೆಂಟಿಟಿ ಬೇಕು. ಅದನ್ನೇ ನಾವು ಎಜುಪ್ರೆನರ್ ಮನಸ್ಥಿತಿ ಅಂತ ಕರೆಯೋದು. ಹಾಗಾದ್ರೆ ಯಾರು ಈ ಎಜುಪ್ರೆನರ್? ಇದು ಸುಮ್ನೆ ಶಿಕ್ಷಕ ಮತ್ತು ಉದ್ಯಮಿ ಅನ್ನೋ ಪದಗಳ ಮಿಶ್ರಣ ಅಲ್ಲ. ಇದೊಂದು ಸಂಪೂರ್ಣ ಹೊಸ ಯೋಚನಾಕ್ರಮ. ಇವರು ಕೇವಲ ಮಾಹಿತಿ ಹಂಚೋದಿಲ್ಲ, ಬದಲಾಗಿ ಒಂದು ಪರಿವರ್ತನೆಯನ್ನೇ ಒಂದು ಪ್ಯಾಕೇಜ್ ಆಗಿ ಕೊಡ್ತಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಇವರು ದಿನವಿಡೀ ದುಡ್ದು ಸುಸ್ತಾಗಲ್ಲ, ಬದಲಾಗಿ ಒತ್ತಡವನ್ನ ದೂರ ಇಡೋಕೆ ಬೇಕಾದ ಸ್ಮಾರ್ಟ್ ಸಿಸ್ಟಮ್ಗಳನ್ನ ಕಟ್ಕೊಳ್ತಾರೆ. ಓಕೆ, ಇದೆಲ್ಲ ಕೇಳೋಕೆ ತುಂಬಾ ಚೆನ್ನಾಗಿದೆ. ಆದರೆ ಈ ಎಜುಪ್ರೆನರ್ ಆಗೋದ್ ಹೇಗೆ? ಈ ಬದಲಾವಣೆಯನ್ನ ನಿಜ ಜೀವನದಲ್ಲಿ ತರೋದ್ ಹೇಗೆ? ಬನ್ನಿ, ಅದಕ್ಕಿರೋ ಒಂದು ಸ್ಪಷ್ಟವಾದ ದಾರಿಯನ್ನ ಈಗ ನೋಡೋಣ. ಮೊದಲನೇ ಫ್ರೇಮ್ವರ್ಕ್ ಕಾಂಪಿಟೆನ್ಸಿ ಮಾಡೆಲ್. ಇದನ್ನೊಂದು 3 ಕಾಲಿನ ಸ್ಟೂಲ್ ತರ ಯೋಚನೆ ಮಾಡಿ. ಮೊದಲನೇ ಕಾಲು ಜ್ಞಾನ, ಅಂದ್ರೆ ಏನು ಕಲಿಸ್ಬೇಕು, ಯಾರಿಗೆ ಕಲಿಸ್ಬೇಕು ಅನ್ನೋ ಸ್ಪಷ್ಟತೆ. ಎರಡನೇ ಕಾಲು ಕೌಶಲ್ಯ, ಅಂದ್ರೆ ಒಂದು ಒಳ್ಳೆಯ ಕೋರ್ಸ್ ಡಿಸೈನ್ ಮಾಡೋದು, ಕಂಟೆಂಟ್ ಕ್ರಿಯೇಟ್ ಮಾಡೋದು ಮತ್ತು ಪ್ರಾಮಾಣಿಕವಾಗಿ ಮಾರ್ಕೆಟಿಂಗ್ ಮಾಡೋದು. ಇನ್ನು ಮೂರನೇ ಕಾಲು ಮನೋಭಾವ, ಅಂದ್ರೆ ಆತ್ಮವಿಶ್ವಾಸ, ಮೌಲ್ಯಾಧಾರಿತ ಚಿಂತನೆ ಮತ್ತು ದೂರದೃಷ್ಟಿ. ನೋಡಿ, ಈ ಮೂರರಲ್ಲಿ ಒಂದು ಕಾಲು ವೀಕ್ ಆದ್ರೂ ಇಡೀ ಸ್ಟೂಲ್ ಅಲ್ಲಾಡುತ್ತೆ. ಎರಡನೇ ಫ್ರೇಮ್ವರ್ಕ್ ನಾಲೆಜ್ ಪರ್ಫಾರ್ಮೆನ್ಸ್ ಸಿಸ್ಟಮ್. ಇದನ್ನ ಹೀಗಂದ್ಕೊಳ್ಳಿ, ಒಂದು ಸಂಗೀತ ವಾದ್ಯವನ್ನ ಶ್ರುತಿ ಮಾಡೋ ಹಾಗೆ. ಫಸ್ಟ್ ಮಿದುಳು, ನಿಮ್ಮ ಸಂದೇಶದಲ್ಲಿ ಸ್ಪಷ್ಟತೆ ತಂದ್ಕೊಂಡು ಎಲ್ಲಾ ಗೊಂದಲಗಳನ್ನ ತೆಗೆದುಹಾಕೋದು. ನೆಕ್ಸ್ಟ್ ದೇಹ, ಅಂದ್ರೆ ಸುಸ್ತಾಗದೆ ನಿಮ್ಮ ಶಕ್ತಿಯನ್ನ ಸರಿಯಾಗಿ ಬಳಸ್ಕೊಂಡು ಕೆಲಸ ಮಾಡೋ ರಿದಮ್ ಕಂಡುಕೊಳ್ಳೋದು. ಫೈನಲಿ ವರ್ತನೆ, ನಿರಂತರ ಬೆಳವಣಿಗೆಗೆ ಬೇಕಾದ ಸಿಸ್ಟಮ್ಯಾಟಿಕ್ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳೋದು. ಈ 3 ಸೇರಿದಾಗ ಮಾತ್ರ ಒಂದು ಅದ್ಭುತ ಸಂಗೀತ ಹುಟ್ಟೋಕೆ ಸಾಧ್ಯ. ಸರಿ, ಈ 2 ಪವರ್ಫುಲ್ ಫ್ರೇಮ್ವರ್ಕ್ಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಏನಾಗತ್ತೆ? ನಮ್ಮ ವೃತ್ತಿ, ನಮ್ಮ ಬದುಕು ಹೇಗೆ ಬದಲಾಗ್ಬೋದು? ಬನ್ನಿ, ಆ ಹೊಸ ರಿಯಾಲಿಟಿ ಹೇಗಿರತ್ತೆ ಅಂತ ನೋಡೋಣ. ಸಾಮಾನ್ಯವಾಗಿ ಹೆಚ್ಚಿನ ತಜ್ಞರು ಎಲ್ಲಿ ತಪ್ಪು ಮಾಡ್ತಾರೆ ಗೊತ್ತಾ? ಅವರತ್ರ ಜ್ಞಾನ ತುಂಬಾನೇ ಇರುತ್ತೆ, ಆದ್ರೆ ಅದನ್ನ ಸರಿಯಾಗಿ ಪ್ಯಾಕೇಜ್ ಮಾಡೋಗೆ ಬರೋದಿಲ್ಲ. ಎಲ್ಲರಿಗೂ ಸಹಾಯ ಮಾಡ್ಬೇಕು ಅಂತ ಹೋಗಿ ಕೊನೆಗೆ ಯಾರಿಗೂ ಪರಿಣಾಮಕಾರಿಯಾಗಿ ತಲುಪುವುದಿಲ್ಲ. ತಮ್ಮ ನಿಜವಾದ ಪ್ರಭಾವಕ್ಕೆ ತಾವೇ ಕಡಿಮೆ ಬೆಲೆ ಕಟ್ತಾರೆ. ಅವರತ್ರ ಸರಿಯಾದ ಸಿಸ್ಟಮ್ ಇರಲ್ಲ, ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಆದ್ರೆ ನೆನ್ಪಿಡಿ, ಇವು ಯಾವೂ ನಿಮ್ಮ ವೈಯಕ್ತಿಕ ಸೋಲುಗಳಲ್ಲ, ಇವುಗಳನ್ನೆಲ್ಲ ಸರಿಪಡಿಸಬಹುದು. ಹಾಗಾದ್ರೆ ಒಬ್ಬ ಎಜುಪ್ರೆನರ್ ಆದಾಗ ಏನ್ ಚೇಂಜ್ ಆಗತ್ತೆ? ನೋಡಿ, ಎಲ್ಲರಿಗೂ ಅನ್ನೋ ಬದಲು ನಿಮಗಂತಾನೇ ಇರೋ ಒಂದು ನಿರ್ದಿಷ್ಟ ಆಡಿಯನ್ಸ್ನ ಗುರುತಿಸ್ತೀರಿ.
ಹರಿದು ಹಂಚಿಯೋದ ಜ್ಞಾನದ ಬದಲು ಒಂದು ಸ್ಟ್ರಕ್ಚರ್ಡ್ ಮಾರಾಟ ಮಾಡಬಹುದಾದ ಪ್ರೋಗ್ರಾಮನ್ನ ರೆಡಿ ಮಾಡ್ತೀರಿ. ನಿಮ್ಮ ಸಮಯವನ್ನೇ ಹಣಕ್ಕಾಗಿ ಮಾರೋ ಬದಲು ಅದನ್ನ ಮೀರಿದ ಆದಾಯವನ್ನ ಸೃಷ್ಟಿಸ್ತೀರಿ. ಅಂಡ್ ಎಲ್ಲಕ್ಕಿಂತ ಮುಖ್ಯವಾಗಿ ದೊಡ್ಡ ಮಟ್ಟದಲ್ಲಿ ವಿಶ್ವಾಸ, ಅಧಿಕಾರ ಮತ್ತು ಒಂದು ಅರ್ಥಪೂರ್ಣ ಪ್ರಭಾವವನ್ನ ಗಳಿಸ್ತೀರಿ. ಈ ಪಾಯಿಂಟ್ ಇದೆಯಲ್ಲ, ಇದು ತುಂಬಾನೇ ಮುಖ್ಯ. ಯಾಕಂದ್ರೆ ಬೇರೆ ಎಲ್ಲೋ ವರ್ಕ್ ಆದ ಮಾಡೆಲ್ ಇಲ್ಲಿ ವರ್ಕ್ ಆಗಲ್ಲ. ಈ ಚಿಂತನೆ ಇದೆಯಲ್ಲ, ಇದು ಸಂಪೂರ್ಣವಾಗಿ ನಮ್ಮ ಭಾರತೀಯ ಪರಿಸ್ಥಿತಿಗೆ ತಕ್ಕಂತೆ ಮಾಡಿರೋದು. ನಮ್ಮ ಮಧ್ಯಮ ವರ್ಗದ ರಿಸ್ಕ್ ತಗೊಳ್ಳೋ ಮನೋಸ್ಥಿತಿ, ಜ್ಞಾನವನ್ನ ಮಾರಾಟ ಮಾಡಬಹುದಾ ಅನ್ನೋ ನಮ್ಮ ಸಾಂಸ್ಕೃತಿಕ ಹಿಂಜರಿಕೆ ಮತ್ತು ಯಾವುದೇ ಹೈಪ್ ಇಲ್ದೆ ನಿಧಾನವಾಗಿ ಹಂತ ಹಂತವಾಗಿ ಆತ್ಮವಿಶ್ವಾಸವನ್ನ ಕಟ್ಕೊಳ್ಬೇಕಾದ ನಮ್ಮ ಅಗತ್ಯತೆ, ಇದನ್ನೆಲ್ಲ ಇದು ಆಳವಾಗಿ ಅರ್ಥ ಮಾಡ್ಕೊಂಡಿದೆ. ಇಲ್ಲಿ ಫೋಕಸ್ ಇರೋದು ಪ್ರಾಮಾಣಿಕವಾಗಿ ಮೌಲ್ಯ ಸೃಷ್ಟಿಸಿ ಹಣ ಗಳಿಸೋದ್ರ ಮೇಲೆ. ಹಾಗಾದ್ರೆ ನಾವು ಮುಂದೆ ನೋಡ್ತಿರೋ ಈ ಜಗತ್ತಿನಲ್ಲಿ ಕಲಿಕೆಯ ನಿಜವಾದ ಭವಿಷ್ಯ ಏನು? ಈ ಪ್ರಶ್ನೆ ನಮ್ಮನ್ನ ಒಂದು ಬಹಳ ಮುಖ್ಯವಾದ ಉತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ನೋಡಿ, ಎಐ ನಮ್ಗೆ ಬೇಕಾದಷ್ಟು ಮಾಹಿತಿ ಕೊಡಬಹುದು, ಅದೊಂದು ಇನ್ಫಾರ್ಮೇಷನ್ ಸಾಗರ. ಆದ್ರೆ ಅದು ಯಾವತ್ತೂ ಮಾನವ ಅನುಭವವನ್ನ, ಒಂದು ಸಂದರ್ಭಕ್ಕೆ ತಕ್ಕ ಹಾಗೆ ಯೋಚಿಸೋ ಜ್ಞಾನವನ್ನ, ನಮ್ಮ ಭಾವನಾತ್ಮಕ ಬುದ್ಧಿವಂತಿಕೆಯನ್ನ ಕೊಡಕ್ಕೆ ಸಾಧ್ಯವಿಲ್ಲ. ಅಂಡ್ ಎಕ್ಸಾಕ್ಟ್ಲಿ ಇದೇ ಜಾಗದಲ್ಲಿ ಒಬ್ಬ ಎಜುಪ್ರೆನರ್ನ ಪಾತ್ರ ಬರೋದು. ಅವರು ಬರೀ ಮಾಹಿತಿ ಕೊಡಲ್ಲ, ತಮ್ಮ ಅನುಭವದ, ತಮ್ಮ ಜ್ಞಾನದ ಸಾರವನ್ನ ಹಂಚ್ಕೊಳ್ತಾರೆ. ಇದೇ ಅರ್ಥಪೂರ್ಣ ಕಲಿಕೆಯ ಭವಿಷ್ಯ. ನಿಮ್ಮಲ್ಲಿರೋ ಜ್ಞಾನ ಮತ್ತು ಅನುಭವ ತುಂಬಾನೇ ಅಮೂಲ್ಯ. ಅದಕ್ಕೊಂದು ಸರಿಯಾದ ರೂಪ ಕೊಟ್ಟು ಅದನ್ನ ಜಗತ್ತಿನ ಜೊತೆ ಹಂಚ್ಕೊಳ್ಳೋ ಸಮಯ ಈಗ ಬಂದಿದೆ. ಇದು ಕೇವಲ ಹಣ ಮಾಡೋದ್ರ ಬಗ್ಗೆ ಅಲ್ಲ, ನಿಮ್ಮ ಪ್ರಭಾವವನ್ನ ವಿಸ್ತರಿಸೋದು, ಆತ್ಮವಿಶ್ವಾಸದಿಂದ ನಿಮ್ಮ ಮೌಲ್ಯವನ್ನ ಜಗತ್ತಿಗೆ ತಿಳಿಸೋದು, ಇದ್ರ ಬಗ್ಗೆ. ಆ ಮುಂದಿನ ಹೆಜ್ಜೆ ಇಡೋಕೆ ನೀವು ಸಿದ್ಧರಿದ್ರೆ ನಿಮ್ಗೆ ಸಹಾಯ ಮಾಡೋಕೆ ನಾವು ಸಿದ್ಧರಿದ್ದೇವೆ. ನಮ್ಮೊಂದಿಗೆ ಈ ಪಯಣದಲ್ಲಿ ಭಾಗಿಯಾದದ್ದಕ್ಕೆ ಧನ್ಯವಾದಗಳು.